ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಹೊಸ ವಿಡಿಯೋ ಮತ್ತು ಒಂದು ನರ್ಸರಿ ವಿಸಿಟ್ ವಿಡಿಯೋ. ಇವತ್ತು ಸಂಡೇ ಆಗಿರೋದ್ರಿಂದ ನರ್ಸರಿ ಹೋಗಿದ್ದೆ. ಇದು ಒಂದು ಪುಟ್ಟು ನರ್ಸರಿ. ನಾನು ತುಂಬ ವರ್ಷಗಳಿಂದ ಹೋಗ್ತಾ ಇದ್ದೀನಿ. ಪುಟ್ಟದಾಗಿರುವ ನರ್ಸರಿ ಇವಾಗ ಒಂದು ದೊಡ್ಡ ನರ್ಸರಿ ಆಗಿದೆ. ಗಾರ್ಡನರ್ಸ್ಗೆ ಎಲ್ಲರಿಗೂ ಒಂದು ಯಾವಾಗಲೂ ಸಂಡೇ ಸ್ಯಾಟರ್ಡೇ ಯಾವುದಾದ್ರು ರಜೆಗಳಿದ್ದರೆ ನರ್ಸರಿ ವಿಸಿಟ್ ಮಾಡೋದು ಒಂದು ಮಾಮೂಲಿ ಕೆಲಸ ಆಗಿರುತ್ತೆ. ಯಾಕಂದರೆ ಅವ್ರಿಗೆ ಗಿಡಗಳನ್ನ ನೋಡೋದು, ಗಿಡಗಳನ್ನ ಬೆಳೆಸೋದು. ಹಾಗಾಗಿ ನಾನು ಕೂಡ ವಿಸಿಟ್ ಮಾಡಿದ್ದೆ. ತುಂಬ ಥರದ ಪ್ಲ್ಯಾಂಟ್ಸ್ ಇತ್ತು, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಈ ನರ್ಸರಿ ಬರೋದು ನಿಮಗೆ ರಿಂಗ್ ರೋಡ್ ಹತ್ರ. ಯಾವುದು ಅಂತಂದರೆ ಒಂದು ಹಿನ್ಕಲ್ ಅಂತ ಒಂದು ಏರಿಯಾ ಇದೆ. ಮತ್ತು ಆ ಕಡೆಯಿಂದ ಬಂದರೆ, ನಾವು ಸಿಟಿ ಕಡೆಯಿಂದ ಬಂದರೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಬರುತ್ತೆ. ಆ ರೋಡಲ್ಲಿ ರಘುಲಾಲ್ ಮೆಡಿಕಲ್ಸ್ ಬರುತ್ತೆ. ಆ ಡೌನಲ್ಲಿ ಒಂದೇ ರೋಡಲ್ಲಿ ಬಂದರೆ ಈ ಮಾರುತಿ ನರ್ಸರಿ ಅನ್ನೋದು ಒಂದು ಪುಟ್ಟ ನರ್ಸರಿ ಸಿಗುತ್ತೆ. ನಾನು ಆ ಸೈಡ್ ದೇವಸ್ಥಾನಕ್ಕೆಲ್ಲ ಹೋಗುವಾಗಲೇ ಈ ನರ್ಸರಿನ ನೋಡಿದ್ದು. ತುಂಬ ವರ್ಷಗಳಿಂದ ಹೋಗ್ತಾ ಇದ್ದೀನಿ. ಈಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಈ ನರ್ಸರಿನ. ಇಲ್ಲೂ ತುಂಬ ಥರ ದಾಸವಾಳ ಗಿಡಗಳು, ಗುಲಾಬಿ ಗಿಡಗಳು ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಥರ ವೆರೈಟಿದಿತ್ತು. ಗುಲಾಬಿ ಗಿಡಗಳೆಲ್ಲ 100 ರೂಪಾಯಿ ಹೇಳಿದ್ರು. ಮತ್ತು ದಾಸವಾಳ ಗಿಡಗಳೆಲ್ಲ ಸಾಮಾನ್ಯವಾಗಿ ಎಲ್ಲ ನರ್ಸರಿಯಲ್ಲೂ 60 ರೂಪಾಯಿನೇ ಇರುತ್ತೆ. ತುಂಬ ಥರ ಹೈಬ್ರಿಡ್ ದಾಸವಾಳಗಳಿತ್ತು. ಮತ್ತು ಹೊಸದಾಗಿ ತುಂಬ ಪ್ಲ್ಯಾಂಟ್ಸ್ ಬಂದಿತ್ತು. ಅಂದರೆ ಸೀಸನಲ್ ಪ್ಲ್ಯಾಂಟ್ಸ್ ಬಂದಿತ್ತು, ಜೆರೇನಿಯಂ ಪ್ಲ್ಯಾಂಟ್ಸ್ ಬಂದಿತ್ತು, ಪಿಟೋನಿಯಾ ಪ್ಲ್ಯಾಂಟ್ಸ್ ಬಂದಿತ್ತು. ಹಾಗಾಗಿ ನಾನು ಸ್ವಲ್ಪ ಹೊಸದು ಯಾವುದಾದ್ರೂ ದಾಸವಾಳ ಇದೆಯಾ ಅಂದರೆ, ನಾನು ಆ ಸೈಡ್ ಹೋಗಿದ್ರಿಂದ ಬರ್ತಾ ಅಲ್ಲಿ ದಾಸವಾಳ ಅರಳಿದೆಯಾ, ಯಾವುದಾದ್ರೂ ಹೊಸ ಕಲರ್ ಅರಳಿದೆಯಾ ಅಂತ ಅಂದ್ಬಿಟ್ಟು ನಾನು ಗಾರ್ಡನ್ಗೆ ಆ್ಯಡ್ ಮಾಡೋಕ್ಕೆ ಬೈ ಮಾಡೋಕ್ಕೆ ಅಂತ ಹೋದೆ. 2 ಕಲರ್ ಇಷ್ಟ ಆಯಿತು. ಪರ್ಚೇಸ್ ಮಾಡಿದೆ ಕೂಡ. 2 ತಂದೆ, 2 ದಾಸವಾಳ ಗಿಡ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ನಾಟಿ ಮತ್ತು ಹೈಬ್ರಿಡ್ ದಾಸವಾಳ ಎಲ್ಲ ಮಿಕ್ಸ್ ಆಗಿದೆ. ಮತ್ತು ತುಂಬ ಥರ ಪ್ಲ್ಯಾಂಟ್ಸ್ ಇದೆ. ಮತ್ತು ತುಂಬ ಪಾಟ್ ಕಲೆಕ್ಷನ್ಸು, ಮತ್ತು ಮಡ್ ಪಾಟ್ ಇದೆ, ಸೆರಾಮಿಕ್ ಪಾಟ್ಸ್ ಇದೆ. ಮುಂದೆ ನೋಡ್ತಾ ಹೋಗ್ತೀರಾ ನೀವು. ಪಾಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿಟ್ಟಿದ್ದಾರೆ ಇವರು. ಅಂದರೆ ಮೊದಲೆಲ್ಲ ಅಷ್ಟು ಇರ್ತಾ ಇರಲಿಲ್ಲ, ಇತ್ತೀಚೆಗೆ ತುಂಬ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಸೆರಾಮಿಕ್ ಪಾಟ್ಸು ತುಂಬ ವೆರೈಟೀಸ್ ನೋಡಿದೆ ಇವತ್ತು ನಾನು. ಮುಂದೆ ನಿಮಗೆ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ ಅದು. ಮತ್ತು ಇಲ್ಲಿ ನೋಡಿ ಕನಕಾಂಬ್ರ, ತುಂಬ ಥರದ ಗಿಡಗಳಿತ್ತು. ಮತ್ತು ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ನೀವು, ಇದು ಐವಿ ಜೆರೇನಿಯಮ್ಸು. ಹ್ಯಾಂಗಿಂಗ್ ಬಾಸ್ಕೆಟ್ ಹಾಕಂತ ಜೆರೇನಿಯಂ ಪ್ಲ್ಯಾಂಟು. ಇದೆಲ್ಲ 100 ರೂಪಾಯಿ ಹೇಳಿದರು ಈ ಪ್ಲ್ಯಾಂಟ್ಗೆ. ಮತ್ತು ತುಂಬ ಥರದ್ದು ಸೀಸನಲ್ ಪ್ಲ್ಯಾಂಟ್ಸ್ ಇತ್ತು. ಮತ್ತು ಏನಾಗುತ್ತೆ, ವಿಂಟರ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ನೆಲ್ಲ ತಂದಿರ್ತಾರೆ. ಕೆಲವೆಲ್ಲ ಇದಾಗಿರಲ್ಲ, ಸೇಲ್ ಆಗಲ್ಲ, ಅಂಥದ್ದೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ ವೆದರ್ಗೆ, ನೀರುಗಳೆಲ್ಲ ಬಿದ್ದು. ಕೆಲವು ಚೆನ್ನಾಗಿರುತ್ತೆ, ಆ ಥರದ್ದು ನೋಡೋಕ್ಕೆ ಸಿಕ್ತು ತುಂಬ. ನೋಡಿ, ಇದೆಲ್ಲ ಡಯಂತಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಪಿಟೋನಿಯಾ ಪ್ಲ್ಯಾಂಟ್ಸ್ ಬಂದಿತ್ತು. 50 ರೂಪಾಯಿ ಹೇಳಿದ್ರು ಪಿಟೋನಿಯಾ ಪ್ಲ್ಯಾಂಟ್ಸ್ಗೆ. ಅಂದರೆ ಹೈಬ್ರಿಡ್ ಪಿಟೋನಿಯಾ ಪ್ಲ್ಯಾಂಟ್ಸ್ ಇದೆಲ್ಲ. ವಿಂಟರ್ ಫ್ಲವರಿಂಗ್ ಪ್ಲ್ಯಾಂಟ್ಸು. ವಿಂಟರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಈಗಾಗಲೇ ಸಮ್ಮರ್ ಶುರು ಆಗಿಬಿಟ್ಟಿದೆ. ಮತ್ತು ನೋಡಿ, ಇದೆಲ್ಲ ಹೊಸದಾಗಿ ಬಂದಿತ್ತು. ಸೇವಂತಿಗೆ 50 ರೂಪಾಯಿ ಹೇಳಿದ್ರು. ಎಲ್ಲ ಮೊಗ್ಗಿತ್ತು, ಯಾವುದೂ ಅರಳಿರಲಿಲ್ಲ ಇನ್ನು. ಇಲ್ಲಿ ನೋಡ್ತಾ ಇದ್ದೀರಾ, ಪೂರ್ತಿ ಅರಳಿದರೆ ನೋಡೋಕ್ಕೆ ಚೆನ್ನಾಗಿರ್ತಿತ್ತು. ಆಲ್ಮೋಸ್ಟ್ ಎಲ್ಲ ವೈಟ್, ಎಲ್ಲೋ ಮತ್ತು ಮರೂನ್ ಶೇಡೇ ಇತ್ತು, ಬ್ರೌನ್ ಶೇಡ್ ಆ ಥರದ್ದೇ ತುಂಬ ಇತ್ತು. ಮತ್ತು ರೋಸಸ್ಸು ಅಷ್ಟೇ, ತುಂಬ ವೆರೈಟೀಸ್ ಇತ್ತು. ರೋಸಸ್ ಅಂತೂ ಡಬಲ್ ಶೇಡ್ ಆ ಥರದ್ದು ಯಾವಾಗಲೂ ಇರುತ್ತೆ ಇಲ್ಲಿ ಈ ನರ್ಸರಿಯಲ್ಲಿ. ಮತ್ತು ಇಲ್ಲಿ ನೋಡಿ, ಇದೆಲ್ಲ ಜೆರೇನಿಯಂ ಪ್ಲ್ಯಾಂಟ್ಸು. ಎಲ್ಲ ಡಬಲ್ ಪೆಟಲಿತ್ತು, ಮತ್ತು ಸಿಂಗಲ್ ಪೆಟಲಿತ್ತು, ಮತ್ತು ಡಬಲ್ ಶೇಡ್ ಇತ್ತು. ಇದೆಲ್ಲ 100 ರೂಪಾಯಿ ಹೇಳಿದ್ರು ಜೆರೇನಿಯಂ ಪ್ಲ್ಯಾಂಟ್ಸ್ ಎಲ್ಲ. ನನ್ನ ಹತ್ರ ಆಲ್ರೆಡಿ ನೇಟಿವ್ ಜೆರೇನಿಯಮ್ಸ್ ಅಂತೀವಲ್ಲ, ದೇಸಿ, ಅದಿದೆ, ನಾಟಿದು. ಹಾಗಾಗಿ ಹೈಬ್ರಿಡ್ ತಂದರೂ ಉಳಿಸ್ಕೊಳ್ಳೋದು ಕಷ್ಟ. ಸ್ವಲ್ಪ ದಿನ ಉಳ್ಕೊಳ್ಳುತ್ತೆ, ಆಮೇಲೆ ಹಾಳಾಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ಕೇರಿಂಗ್ ಕೇಳುತ್ತೆ ಅಂತ ನಾನು ತೊಗೊಳೋಗಲಿಲ್ಲ. ನೋಡಿ, ಇದೆಲ್ಲ ಪೋತೋಸು. ಮತ್ತು ಇದೆಲ್ಲ ಮನಿ ಪ್ಲ್ಯಾಂಟ್ಸು, ಪೋತೋಸ್ ಎಲ್ಲ ತುಂಬ ವೆರೈಟೀಸ್ ಇತ್ತು. ಇದೆಲ್ಲ ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ ಸೆಕ್ಷನ್. ಇದೆಲ್ಲ ಇದರಲ್ಲೂ ತುಂಬ ಥರದ್ದು ವೆರೈಟಿ ಇದೆ. ಇದೆಲ್ಲ ಶೇಡಲ್ಲಿ ಇಟ್ಟಿದ್ದಾರೆ ಅವರು. ಒಂದು ಶೆಡ್ ಥರ ಮಾಡಿದ್ದಾರೆ, ಅದರೊಳಗಡೆ ಇದೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ಕಲಾಂಚು ಪ್ಲ್ಯಾಂಟ್ಗಳಿತ್ತು. ಇಲ್ಲಿ ನೋಡಿ, ಇದನ್ನು ಅಷ್ಟೇ ಎಲ್ಲ ಶೇಡಲ್ಲಿ ಇಟ್ಟಿದ್ರು. ವೈಟ್, ಪಿಂಕ್ ಮತ್ತು ಪೀಚ್ ಕಲರ್ ಎಲ್ಲ ಇತ್ತು, ರೆಡ್ ಎಲ್ಲ ಇತ್ತು. ನಾನು ಇದೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಇದನ್ನೆಲ್ಲ ತುಂಬ ತಂದು ಹಾಳು ಮಾಡಿದ್ದೀನಿ. ತುಂಬ ಕಲೆಕ್ಟ್ ಮಾಡಿ ಯಾವುದನ್ನು ತುಂಬ ಉಳಿಸ್ಕೊಳಕ್ಕಾಗತ್ತೆ ಅಂಥದ್ದು ಮಾತ್ರ ತರ್ತೀನಿ. ಮತ್ತು ನೋಡಿ, ಆ್ಯಂಥೋರಿಯಮ್ಸು ನನ್ನ ಹತ್ರ ತುಂಬ ಇದೆ, ಹಾಗಾಗಿ ಅದನ್ನು ನಾನು ಬೈ ಮಾಡಲಿಲ್ಲ. ಆ್ಯಂಥೋರಿಯಮ್ಸ್ ಎಲ್ಲ ನಿಮಗೆ ಮಿನಿಮಮ್ 350, 350, 450 ಇರುತ್ತೆ ಪ್ರೈಸು ಎಲ್ಲ ಕಡೆಯೂ. ಈಗ ಆ್ಯಂಥೋರಿಯಂ ಪ್ಲ್ಯಾಂಟ್ಸ್ ಜಾಸ್ತಿನೇ ಇರುತ್ತೆ. ನನ್ನಲ್ಲೂ ತುಂಬ ಆ್ಯಂಥೋರಿಯಮ್ಸ್ ಇದೆ, ಮತ್ತು ನಾನು ಅದರಲ್ಲೇ ಪ್ರೊಪೋಗೇಟ್ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಅದನ್ನು ಏನು ನಾನು ಹೆಚ್ಚು
ಬೈ ಮಾಡಲ್ಲ, ತೊಗೊಳ್ಳಲ್ಲ ಯಾವಾಗಲೂ. ಮತ್ತು ಇತ್ತೀಚೆಗೆ ಒಂದಷ್ಟು ನನ್ನ ಟೆರೆಸ್ ಗಾರ್ಡನಲ್ಲಿ ಖಾಲಿ ಪಾಟ್ಗಳು ಜಾಸ್ತಿ ಇದೆ. ಹಾಗಾಗಿ ಅದಕ್ಕೆಲ್ಲ ದಾಸವಾಳ ಗಿಡಗಳನ್ನೇ ಹಾಕೋಣ, ಹೈಬ್ರಿಡ್ ಹಾಕೋಣ ಅಂತಂದ್ಬಿಟ್ಟು ಒಂದಷ್ಟು ದಾಸವಾಳ ವೆರೈಟೀಸ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೋಡಿ ಇಂಡೋರ್ ಪ್ಲ್ಯಾಂಟ್ಸ್ ಇದೆ, ತುಂಬ ಥರ. ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾಗಿ ಈ ನರ್ಸರಿಯಲ್ಲಿ ಹಣ್ಣಿನ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ನನಗೆ ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ. ಯಾಕಂದರೆ ನಾವೊಂದು ಸೀಬೆ ಹಣ್ಣಿನ ಮರ ಗಿಡನ ಗ್ರಾಫ್ಟೆಡನ್ನು ಇಲ್ಲೇ ತಂದು ನಾವು ಟೆರೆಸ್ ಮೇಲೆ ಬೆಳೆಸಿದ್ದೀವಿ. ಒಂದೇ ಸಲಿಗೆ 50-60 ಕಾಯಿ ಆಗಿದೆ. ನಾನು ಅದನ್ನ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ನನ್ನ ಶಾರ್ಟ್ ವೀಡಿಯೋದಲ್ಲಿ ಇದೆ ಅದು, ಯಾರಾದಿದ್ರೆ ಹೋಗಿ ನೋಡಿ. ಮತ್ತು ನೋಡಿ ಇದೆಲ್ಲ ಡ್ರ್ಯಾಗನ್ ಫ್ರೂಟದು ಗಿಡಗಳು. ಇದೆಲ್ಲ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇದು ನೋಡಿ ಒಂದು ಹಾರ್ಡಿ ವಾಟರ್ ಲಿಲ್ಲಿನೂ ಇದೆ. ಯಾವ್ದಾದ್ರು ಹೊಸ ಥರ ಲಿಲ್ಲಿ ಇದೆಯಾ ಅಂತ ಲಿಲ್ಲಿ ಕಡೆನೂ ಹೋದೆ, ಯಾವುದು ಚೆನ್ನಾಗಿ ಗ್ರೋ ಆಗಿರಲಿಲ್ಲ. ಮತ್ತು ಇದೆಲ್ಲ ಹಣ್ಣಿನ ಗಿಡಗಳ ಕಡೆ ಬರ್ತಾಯಿದ್ದೀನಿ. ಮತ್ತು ಅಲ್ಲೆಲ್ಲ ಇನ್ನೊಂದು ಇಲ್ಲಿ ಒಂದು ಚಿಕ್ಕದು ಮಾವಿನ ಮರ ಹಾಕಿದ್ದಾರೆ ಅವರು. ನಾನು ಸತಿ ಲಾಸ್ಟ್ ಟೈಮ್ ಈ ನರ್ಸರಿ ವಿಸಿಟ್ ಮಾಡಿದಾಗ ಎಲ್ಲ ಹೂವಾಗಿತ್ತು. ಆವಾಗ ಇದೇನಿದು ಇಷ್ಟು ಚಿಕ್ಕ ಮರಕ್ಕೆ ಇಷ್ಟೊಂದು ಕಾಯಿ ಹಣ್ಣು ಬಿಟ್ಟಿದೆಯಲ್ಲ ನೋಡಿ. ನಾನು ಬುಡದಿಂದ ತೋರಿಸ್ತಾ ಇದ್ದೀನಿ ಈ ಮರನ, ಎಷ್ಟು ಚಿಕ್ಕದಿದೆ ಅಂತ. 3 ಫೀಟ್ ಅಷ್ಟೇ ಅನಿಸುತ್ತೆ ಈ ಮರ ಇರೋದು. ತುಂಬ ಚಿಕ್ಕ ಗಿಡ, ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂದರೆ ಇಷ್ಟು ಚಿಕ್ಕ ಗಿಡದಲ್ಲಿ. ಕೆಲವು ಗ್ರಾಫ್ಟೆಡ್ ಪ್ಲ್ಯಾಂಟ್ಸಲ್ಲಿ ಬೇಗ ಕಾಯಿ ಹೂವು ಎಲ್ಲ ಆಗಿಬಿಡುತ್ತೆ. ನಾನು ಇದೇ ಥರ ಸೀಬೆ ಗಿಡನ ನಮ್ಮನೆ ಹಾಕಿದ್ದೀನಿ. ಒಳ್ಳೆ ಹಣ್ಣು, ತುಂಬ ರುಚಿಯಾಗಿರುತ್ತೆ. ಮತ್ತು ವರ್ಷಕ್ಕೆ 2 ಬಾರಿ ಅದು ಹಣ್ಣು ಬಿಡುತ್ತೆ ನಮಗೆ. ಅದನ್ನು ನಾನು ತೋರಿಸ್ತೀನಿ. ಇವಾಗೆಲ್ಲ ಸೀಬೆ ಮರದಲ್ಲಿ ಹೂವು ಆಗ್ತಾಯಿದೆ. ಒಂದ್ಸತಿ ಎಲ್ಲ ತುಂಬ ಬಿಟ್ಟಿತ್ತು, ಮರ ತುಂಬ ಬಿಟ್ಟಿತ್ತು. ಇಲ್ಲಿ ನೋಡಿ ಇದೆಲ್ಲ ಹಣ್ಣಿನ ಮರಗಳ ಒಳ್ಳೆ ಗ್ರಾಫ್ಟೆಡ್ ಫ್ರೂಟ್ ಪ್ಲ್ಯಾಂಟ್ಸ್ ಸಿಗುತ್ತೆ ನಿಮಗೆ. ಬೇಕಿದ್ರೆ ಒಂದ್ಸಲಿ ವಿಸಿಟ್ ಮಾಡ್ಬೋದು. ರಘುಲಾಲ್ ಮೆಡಿಕಲ್ಸ್ ಮತ್ತು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಡೌನ್ ಬಂದರೆ ನಿಮಗೆ ರಿಂಗ್ ರೋಡ್ ಕಡೆ ಬರ್ತಾ ಇದ್ದಾಗ ನಿಮಗೆ ರೈಟ್ ಸೈಡೇ ಸಿಗುತ್ತೆ ಇದು ಮಾರುತಿ ನರ್ಸರಿ ಅಂತ ಅಂದ್ಬಿಟ್ಟು. ಪುಟ್ಟ ನರ್ಸರಿ, ದೊಡ್ಡ ಬೋರ್ಡ್ ಏನೆಲ್ಲ ಹಾಕಿಲ್ಲ, ಆದರೆ ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಈಗ ಸ್ವಲ್ಪ ಪಾಟ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಇದೆಲ್ಲ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ತುಂಬ ಥರದ್ದು ಗಿಡಗಳಿದೆ, ತೊಗೊಳ್ಬೋದು. ನಾನು ತುಂಬ ಸತಿ ಆ ಕಡೆ ಸೈಡ್ ಹೋದಾಗ ತುಂಬ ಗಿಡಗಳನ್ನ ತಂದಿದ್ದೀನಿ ಈ ನರ್ಸರಿಯಿಂದ. ಯಾರಿಗಾದ್ರೂ ಈ ನರ್ಸರಿ ಗೊತ್ತಿಲ್ಲ ಅಂತಂದರೆ ಒಂದು ಸತಿ ವಿಸಿಟ್ ಮಾಡಿ ಆ ಕಡೆ ಸೈಡ್ ಇರೋರಿಗೆ. ಕೆಲವ್ರಿಗೆ ಈ ಕಡೆ ಸೈಡೇ ಸ್ವಲ್ಪ ಸಿಟಿ ಕಡೆನೇ ನಮ್ಮ ಅರಮನೆ ಹತ್ರ ಇರುವ ಹಾರ್ಟಿಕಲ್ಚರ್ ನರ್ಸರಿ ಅಲ್ಲೇ ವಿಸಿಟ್ ಮಾಡ್ತಾರೆ ತುಂಬ ಜನ. ನರ್ಸರಿಗಳು ಎಲ್ಲೆಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಮತ್ತು ನನಗೆ ಲಾಸ್ಟ್ ಟೈಮ್ ಒಂದು ಕ್ರಾಸ್ವುಡ್ ನರ್ಸರಿ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋಗೆ ಒಬ್ಬರು ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿದ್ದಾರೆ, ಮೈಸೂರಲ್ಲಿರುವ ಬೇರೆ ಬೇರೆ ನರ್ಸರಿಗಳನ್ನ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ವಿಡಿಯೋ ಮಾಡ್ಕೊಂಡು ಬಂದೆ. ಇದು ನೋಡಿ, ಈಗ ನೋಡಿದ್ರಲ್ಲ, ಅದು ಮ್ಯಾಂಡಿವಿಲ್ಲಾ ಅನ್ನೋ ಒಂದು ವೈನು. ಅದರಲ್ಲಿ 3 ಕಲರ್ ಬರುತ್ತೆ, ವೈಟ್, ಪಿಂಕ್ ಮತ್ತು ಮರೂನ್ ಕಲರ್ ಬರುತ್ತೆ. ಒಂದು ಒಳ್ಳೆ ವೈನ್ ಅದು, ಸೆಮಿ ಕ್ರೀಪರ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಪಾಟ್ ಸೆಕ್ಷನ್ಗೆ ಬಂದ್ವಿ. ಇದಕ್ಕೊಂದು ಶೆಡ್ ಥರ ಮಾಡಿ ಪಾಟ್ ಎಲ್ಲ ಇಡಕ್ಕೆ ಮಾಡಿದ್ದಾರೆ. ಮತ್ತು ತುಂಬ ಥರ ಪಾಟ್ ಕಲೆಕ್ಷನ್ಸ್ ಇದೆ ಇಲ್ಲಿ, ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ. ಮತ್ತು ಸೆರಾಮಿಕ್ದು ತುಂಬ ವೆರೈಟೀಸ್ ಇದೆ. ಯಾರಿಗಾದ್ರೂ ಈ ಥರ ಪಾಟ್ಸ್ ಬೇಕಂದರೆ ಒಂದ್ಸಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ನೋಡಿ, ಮತ್ತು ಅನಿಮಲ್ಸ್ ಥರದ್ದು ಮತ್ತು ಗಾರ್ಡನ್ ಡೆಕೋರೇಟ್ ಮಾಡುವಂತಹ ಸೆರಾಮಿಕ್ ಪಾಟ್ಸ್ಗಳು, ಡಕ್ ಮತ್ತು ಬಾತುಕೋಳಿ ಥರ ಇರುವಂಥದ್ದು, ಗೊಂಬೆಗಳ ಥರ ಇರುವ ಸೆರಾಮಿಕ್ ಪಾಟ್ಸ್, ತುಂಬ ಪಾಟ್ಗಳನ್ನ ನೋಡಿದೆ ನಾನು. ಸಾಮಾನ್ಯವಾಗಿ ನಾನು ಈ ನರ್ಸರಿಗೆ ಆ ಸೈಡ್ ಹೋದಾಗೆಲ್ಲ ವಿಸಿಟ್ ಮಾಡ್ತಾನೇ ಇರ್ತೀನಿ. ಹಾಗಾಗಿ ಇದನ್ನು ವಿಡಿಯೋ ಮಾಡ್ಕೊಂಡು ಬಂದೆ, ಯಾರಿಗಾದ್ರೂ ಉಪಯೋಗ ಆಗ್ಬೋದು ಪ್ಲ್ಯಾಂಟ್ ಲವರ್ಸ್ಗೆ ಅಂದ್ಬಿಟ್ಟು. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋ ಗಾರ್ಡನ್ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ಹೇಳ್ತಾ, ಹೈಪ್ ಮಾಡಿ ದಯವಿಟ್ಟು ವಿಡಿಯೋನ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.